ಗಾಯಗೊಂಡ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಇಒ. ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು. 24 ಗಂಟೆಯೊಳಗೆ ಅಗತೀರ್ಥ ಗ್ರಾಮಕ್ಕೆ ಸಿಕ್ತು ನೀರು. ರಾತ್ರಿ 10:30 ಸ್ಥಳದಲ್ಲಿ ನಿಂತು ಕೆಲಸ ಮಾಡಿಸಿದ ಅಧಿಕಾರಿಗಳು. ವೀಕ್ಷಕರೇ, ನಮ್ಮ ವಾಹಿನಿಯ ವರದಿಗೆ ಭಾರಿ ಜನಸ್ಪಂದನೆ ಸಿಕ್ಕಿದೆ. ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವ ನಮ್ಮ ಜನಪರ ಕಾಳಜಿಗೆ ಮತ್ತೊಂದು ದೊಡ್ಡ ಜಯ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಜನ ತತ್ತರಿಸಿ ಹೋಗಿದ್ರು. ಈ ಬಗ್ಗೆ ನಮ್ಮ ವಾಹಿನಿ ವಿಸ್ತೃತ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನ ಸೆಳೆದಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಆಕ್ಷನ್ಗೆ ಇಳಿದ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಇಒ ಲವೀಶ್ ಓಡಿಯಾ ಅವರು ಕೊಟ್ಟ ಮಾತಿನಂತೆ ಕೇವಲ 24 ಗಂಟೆಯೊಳಗೆ ಗ್ರಾಮಕ್ಕೆ ನೀರು ಪೂರೈಸುವ ಮೂಲಕ ದಕ್ಷತೆ ಮೆರೆದಿದ್ದಾರೆ. ಹೌದು ವೀಕ್ಷಕರೇ, ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಉಂಟಾಗಿದ್ದ ಗಂಭೀರ ಪರಿಸ್ಥಿತಿ. ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ತಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಕೆಲಸ ಮಾಡಿ ಕೊಡ್ತೀವಿ, ನಮಗೇನು ಬೇಡ ಸರ್, ಬೇಕಾದ್ರೆ ಹೇಳಿ, ಕೆಲಸ ಬೇಕು, ನಮ್ಮ ಊರು ಅಭಿವೃದ್ಧಿ ಆಗ್ಬೇಕು, ನೀರು ಕಾಣಬೇಕು ಫಸ್ಟ್ ಸರ್, ನಮ್ಗೇನು ಮೂಲಭೂತ ಸೌಕರ್ಯಗಳು ಬೇಕು ಸರ್. ದೃಶ್ಯ 1. ಸಿಇಒ ಲವೀಶ ಓಡಿಯಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಿರುವ ದೃಶ್ಯ. ಬೇಸಿಗೆಗಾಲದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಅಂದ್ರೆ ಕುಡಿಯೋ ನೀರು. ನಿಮ್ಮ ಇಂಜಿನಿಯರ್ ಬೇರೆ ಎಲ್ಲ ಅಧಿಕಾರಿಗಳು ಹಾಗೆ ಇಲ್ಲ. ಈ ಕುರಿತು ನಮ್ಮ ವಾಹಿನಿಯಲ್ಲಿ ವಿಶೇಷ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಲವೀಶ ಓಡಿಯಾ ಅವರು ತಕ್ಷಣವೇ ಅಗತೀರ್ಥ ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಸ್ಥಳೀಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ 24 ಗಂಟೆಯೊಳಗೆ ಗ್ರಾಮಕ್ಕೆ ನೀರು ತಲುಪಿಸಬೇಕು ಎಂದು ಆದೇಶಿಸಿದರು. ಲಾಸ್ಟ್ ವೀಕ್ ಕುಡಿಯ ನೀರಿನ ಸಮಸ್ಯೆ ಅಂತ ಹೇಳಿ ಅಲ್ಲಿರುವಂತಹ ಒಬ್ಬ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ನಮ್ಗೆ ಫೋನ್ ಮಾಡಿದ್ರು. ತಕ್ಷಣ 2 days ಅಲ್ಲಿ ಅದಕ್ಕೆ ಸ್ಪಂದನೆ ಮಾಡಿ ಅಲ್ಲೇನು ಬೇರೆ ಸೋರ್ಸ್ ಮಾಡಿದ್ವಿ. ಲಾಸ್ಟ್ ಇಯರ್ ಕೂಡ ಆಗಿತ್ತು. ಲಾಸ್ಟ್ ಇಯರ್ ಕೂಡ ಒಂದು ಹೊಸ ಬೋರ್ವೆಲ್ ಕೊರೆದು ಪೈಪ್ ಲೈನ್ ಮಾಡಿದ್ವಿ, ಮತ್ತೆ ಅದು ಕೂಡ ಡ್ರೈ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ನಮಗೆ ಹೊಸ ಬೋರ್ವೆಲ್ ಕೊರೆಯಕ್ಕಲ್ಲಿ ನೀರಿನ ಇದು ಸಿಗದ ನಮಗೆ ಕಂಡು ಬರಲಿಲ್ಲ. ಹಾಗಾಗಿ ನಾವು ಪ್ರೈವೇಟ್ ಬೋರ್ವೆಲ್ ಹೈರ್ ಮಾಡಿದ್ವಿ, ಮಂತ್ಲಿ 10,000 ಹಂಗೆ ಕೊಟ್ಟು ಅಲ್ಲಿಂದ ಪೈಪ್ ಲೈನ್ ವರ್ಕ್ ಕೂಡ ಮಾಡಿದ್ವಿ. ಕಂಪ್ಲೀಟ್ ಆಗಿದೆ, ಈಗ ನೀರು ಬರ್ತಾ ಇದೆ. ದೃಶ್ಯ 2. ರಾತ್ರಿ ವೇಳೆ ಅಧಿಕಾರಿಗಳು ಸ್ಥಳದಲ್ಲಿ ನಿಂತು ಪೈಪ್ಲೈನ್ ಮತ್ತು ಬೋರ್ವೆಲ್ ದುರಸ್ತಿ ಮಾಡುತ್ತಿರುವ ದೃಶ್ಯಗಳು. ಸಿಇಒ ಅವರ ಖಡಕ್ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ರಾತ್ರೋರಾತ್ರಿ ಕಾರ್ಯಾಚರಣೆಗೆ ಇಳಿದರು. ಅಗ್ನಿ ಗ್ರಾಮ ಪಂಚಾಯತ್ ಪಿಡಿಒ ಮೊಹಮ್ಮದ್ ಜಹೀರ್ ಹಾಗೂ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ RDWSD ಜೆಇ ಇಬ್ರಾಹಿಂ ಅವರು ರಾತ್ರಿ 10:30 ಗಂಟೆವರೆಗೂ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಯುದ್ಧೋಪಾದಿಯಲ್ಲಿ ಕೆಲಸ ನಿರ್ವಹಿಸಿದರು. ದೃಶ್ಯ 3. ಗ್ರಾಮದಲ್ಲಿ ನಲ್ಲಿಗಳಿಂದ ನೀರು ಬರ್ತಿರುವ ಮತ್ತು ಜನರು ಸಂತಸದಿಂದ ನೀರು ಹಿಡಿತಿರುವ ದೃಶ್ಯ. ಅಧಿಕಾರಿಗಳ ನಿರಂತರ ಶ್ರಮದ ಫಲವಾಗಿ ಕೊಟ್ಟ ಮಾತಿನಂತೆ ಕೇವಲ 24 ಗಂಟೆಯೊಳಗೆ ಅಗತೀರ್ಥ ಗ್ರಾಮಕ್ಕೆ ಕುಡಿಯುವ ನೀರಿನ ಪೂರೈಕೆಯಾಗಿದೆ. ತಾಲೂಕಿನಾದ್ಯಂತ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುತ್ತಿರುವ ಸುರಪುರ ಶಾಸಕರು ಹಾಗೂ ಹುಣಸಗಿ ತಾಲೂಕು ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ.
ಜನರ ನೈಜ ಸಮಸ್ಯೆಗಳನ್ನ ಮುನ್ನೆಲೆಗೆ ತರ್ತಿರುವ ನಿಮ್ಮ ನ್ಯೂಸ್ 24 ಭಾರತ್ ವಾಹಿನಿ ತಾಲೂಕಿನಲ್ಲಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿಸಿದೆ. ಅತಿ ವೇಗವಾಗಿ ಸುದ್ದಿ ತಲುಪಿಸುವುದಷ್ಟೇ ಅಲ್ಲದೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಹಾಡಿಸುವ ನಮ್ಮ ಜನಪರ ಕೆಲಸಕ್ಕೆ ಸಾರ್ವಜನಿಕರು, ಗ್ರಾಮಸ್ಥರು, ರೈತ ಸಂಘಟನೆ ಮುಖಂಡರು ಭಾರಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ 24 ಭಾರತ್, ಯಾದಗಿರಿ.